ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. 10वीं ಕಕ್ಷಾ 10ನೇ ತರಗತಿಯ ಹಿಂದಿ ತೃತೀಯ ಭಾಷಾ ಹಿಂದಿ ತೃತೀಯ ಭಾಷೆ ಹಿಂದಿಯಲ್ಲಿ ದ್ವಿತೀಯ ಉಪಲಬ್ಧಿ ಪರೀಕ್ಷಾ ಅಂದರೆ ಎರಡನೇ ಸಾಧನಾ ಪರೀಕ್ಷೆ FA2 ಅಂತ ಹೇಳ್ಬೋದು. ನಮೂನಾ ಪ್ರಶ್ನೆ ಪತ್ರಿಕಾ ಮಾಡೆಲ್ ಕ್ವಶನ್ ಪೇಪರನ್ನು ಈ ವಿಡಿಯೋದಲ್ಲಿ ತಂದಿದ್ದೀನಿ. ತುಂಬ ಒಂದು ವಿದ್ಯಾರ್ಥಿಗಳ ಮತ್ತು ಶಿಕ್ಷಕರ ಬೇಡಿಕೆ ಇತ್ತು FA2 ಕ್ವಶನ್ ಪೇಪರ್ ಪೋಸ್ಟ್ ಮಾಡಿ ಅಂತ. ಸೊ ಇಲ್ಲಿ FA2 ಕ್ವಶನ್ ಪೇಪರನ್ನು ಏನು ಮಾಡಿದ್ದೀನಿ, ಪೋಸ್ಟನ್ನು ಮಾಡ್ತಾ ಇದ್ದೀನಿ. ಅದೇ ಅಲ್ಲದೆ 8 ಮತ್ತು 9ನೇ ತರಗತಿಗೆ ಕಲಿಕಾ ಚೇತರಿಕೆಯ ಆಧಾರದ ಮೇಲೆ ಸಹಿತ FA2ಗೆ ಕ್ವಶನ್ ಪೇಪರನ್ನು ಅಪ್ಲೋಡನ್ನು ಮಾಡಿದ್ದೀವಿ. ಲೈನಪ್ಪಲ್ಲಿ ವಿಡಿಯೋಗಳಿದ್ದಾವೆ, ದಯಮಾಡಿ ಅವುಗಳನ್ನು ನಿರೀಕ್ಷೆ ಮಾಡಿ ಅಂತ ಹೇಳ್ತಾ, ನಾವು 10ನೇ ತರಗತಿಯಲ್ಲಿ ಹಿಂದಿ, ಸಮಾಜ ವಿಜ್ಞಾನ ವಿಷಯದಲ್ಲಿ ಬಹಳಷ್ಟು ನೋಟ್ಸ್ ಮತ್ತು ಕ್ವಶನ್ ಆನ್ಸರ್ ವಿಡಿಯೋಗಳನ್ನು ಹಾಕಿದ್ದೀವಿ. ಅವುಗಳ ಲಿಂಕ್ಗಳನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿದ್ದಾವೆ, ಅವುಗಳು ನೋಡ್ಬೋದು. ತುಂಬ ಸರಳವಾಗಿರ್ತಕ್ಕಂಥ, ಡೆಫಿನೆಟ್ ಆಗಿರ್ತಕ್ಕಂಥ, ಎಕ್ಸಾಮ್ಗೆ ಬರ್ತಕ್ಕಂಥ ಮೋಸ್ಟ್ ವ್ಯಾಲ್ಯೂಯಬಲ್ ಕ್ವಶನ್ಸ್ಗಳನ್ನೇ ನಾವೇನು ಮಾಡ್ತಾ ಇದ್ದೀವಿ, ಹಾಕ್ತಾ ಇದ್ದೀವಿ. ಸೊ ಈ ವಿಡಿಯೋದಲ್ಲಿ ಕ್ವಶನ್ ಪೇಪರ್ಸ್ಗಳು ಕೂಡ ಅದೇ ರೀತಿಯಾಗಿರ್ತಕ್ಕಂಥದ್ದು 2019ರ ಮಾದರಿ ಇರ್ತಕ್ಕಂಥ ಕಠಿಣತೆಯ ಮಟ್ಟಗಳ ಆಧಾರದ ಮೇಲೆ ಪ್ರಶ್ನೆ ಪತ್ರಿಕೆಯನ್ನು ಮಾಡಿದ್ದೀವಿ. ಇದು ನಮಗೆ ಒಂದು ವಿಚಾರಕ್ಕೆ ಬಂದಂತೆ ಇರ್ತಕ್ಕಂಥ ಪ್ರಶ್ನೆ ಪತ್ರಿಕೆ. ಈ ಕ್ವಶನ್ ಪೇಪರ್ ಹೀಗೆ ಮಾಡಬೇಕು ಅಂತ ಏನು ಕಂಡೀಷನ್ಸ್ ಇಲ್ಲ. ಸೊ ಮಕ್ಕಳಿಗೆ ಒಂದು ಜ್ಞಾನ ಇರಲಿ. ಸೊ ವೇಟೇಜ್ ಆಗಿರ್ಬೋದು ಮತ್ತು ಯಾವ ಥರನಾಗಿರ್ತಕ್ಕಂಥ ನಮೂನೆ ಅಂತ ನಾವೇನು ಮಾಡಿದ್ದೀವಿ ಇಲ್ಲಿ ಇಟ್ಟಿದ್ದೀವಿ. ಎಸ್, ವಿಡಿಯೋ ಒಂದು ಲೈಕ್ ಮಾಡಿ, ವಿಡಿಯೋವನ್ನು ನೀವು ಬಳಸ್ತಕ್ಕಂಥ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲಿ ಶೇರ್ ಮಾಡಿ. ಹೊಸಬರಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಐಕಾನನ್ನು ಅವಶ್ಯವಾಗಿ ಒತ್ತಿ. ಶುರು ಮಾಡೋಣ. SSLC ಹಿಂದಿಯಲ್ಲಿ FA2 ಹಿಂದಿ ಕ್ವಶನ್ ಪೇಪರನ್ನು. ಇಲ್ಲಿ FA2ಗೆ ನಾವು ಎಷ್ಟು ಸಿಲೆಬಸನ್ನು ಕವರ್ ಮಾಡಿದ್ದೀವಿ ಅಂದರೆ, ಈ ಕ್ವಶನ್ ಪೇಪರಲ್ಲಿ 5ನೇ ಪಾಠ ಮೇರಾ ಬಚ್ಪನ್, 6ನೇ ಪಾಠ ಬಸಂತ್ ಕಿ ಸಚ್ಚಾಯಿ, 7ನೇ ಪದ್ಯ ತುಳಸಿ ಕೆ ದೋಹೆ, 8ನೇ ಪಾಠ ಇಂಟರ್ನೆಟ್ ಕ್ರಾಂತಿ, 2ನೇ ಪೂರಕ ವಾಚನ ಸತ್ಯ ಕಿ ಮಹಿಮಾ ಅಂತ ಒಟ್ಟು 5 ಪಾಠಗಳನ್ನು ನಾವು ಏನು ಮಾಡಿದ್ದೀವಿ, ಈ ಒಂದು ಕ್ವಶನ್ ಪೇಪರಲ್ಲಿ ಕವರನ್ನು ಮಾಡಿದ್ದೀವಿ. ಇಲ್ಲಿ ಪ್ರಶ್ನೋಕೆ ನಮೂನೆ ಪರ್ ಅಂಕ ಭಾರಿತ. ಪ್ರಶ್ನೆಗಳ ಮಾದರಿ ಮೇಲೆ, ಪ್ರಶ್ನೆಗಳ ವಿಧಗಳ ಮೇಲಿರ್ತಕ್ಕಂಥ ಅಂಕ ಹಂಚಿಕೆಯಲ್ಲಿ ವಸ್ತುನಿಷ್ಠ 1 ಅಂಕದ್ದು 7 ಅಂಕ ಇದ್ದಾವೆ. ಲಘು ಉತ್ತರ ಸಂಕ್ಷಿಪ್ತವಾಗಿ ಉತ್ತರಿಸೋದಕ್ಕೆ 10 ಅಂಕ ಇಟ್ಟಿದ್ದೀವಿ. ದೀರ್ಘ ಉತ್ತರ ಪ್ರಬಂಧ ಮಾದರಿ ಪ್ರಶ್ನೆಗೆ 3 ಅಂಕ ಇದ್ದಾವೆ. ಒಟ್ಟಾರೆಗೆ ಇರ್ತಕ್ಕಂಥದ್ದು 20 ಕ್ವಶನ್ಸ್ ಇದ್ದಾವೆ, 20 ಮಾರ್ಕ್ಸ್ ಇದ್ದಾವೆ, 20 ಕ್ವಶನ್ಸ್ ಇಲ್ಲ. ಎಸ್, ಪಾಠಕ್ಕೆ ಆಧಾರ ಪರ್ ಅಂಕ ಭಾರಿತ. ಯಾವೆಲ್ಲ ಪಾಠಕ್ಕೆ ಎಷ್ಟೆಷ್ಟು ಮಾರ್ಕ್ಸ್ ವೇಟೇಜ್ ಅನ್ನು ಕೊಟ್ಟಿದ್ದೀವಿ. ಮೇರಾ ಬಚ್ಪನ್ ಪಾಠಕ್ಕೆ 3 ಅಂಕ, ಬಸಂತ್ ಕಿ ಸಚ್ಚಾಯಿಗೆ 4 ಅಂಕ, ತುಳಸಿ ಕೆ ದೋಹೆ ಪದ್ಯಕ್ಕೆ 4 ಅಂಕ, ಇಂಟರ್ನೆಟ್ ಕ್ರಾಂತಿ ಪಾಠಕ್ಕೆ 4 ಅಂಕ, ಸತ್ಯ ಕಿ ಮಹಿಮಾ ಪೂರಕ ವಾಚನಕ್ಕೆ 2 ಅಂಕ, ವ್ಯಾಕರಣದಲ್ಲಿ ಕೂಡ 3 ಅಂಕವನ್ನು ಇಟ್ಟಿದ್ದೀವಿ. ಟೋಟಲ್ ಆಗಿರ್ತಕ್ಕಂಥದ್ದು 20 ಮಾರ್ಕ್ಸ್. ಮುಂದೆ ಪ್ರಶ್ನೆ ಪತ್ರಿಕಾ ಕ್ವಶನ್ ಪೇಪರ್. ಟೋಟಲಿ 20 ಮಾರ್ಕ್ಸ್ ಕ್ವಶನ್ ಪೇಪರ್ ಇದೆ. 1 ಅವರ್ ಟೈಮನ್ನು ನಾವೇನು ಮಾಡ್ಬೋದು, ಕೊಡ್ಬೋದು. ಫಸ್ಟ್ ಇರ್ತಕ್ಕಂಥ ಮೇನ್ ಕ್ವಶನ್ ಏನಪ್ಪ ಅಂದರೆ, निम्नलिखित प्रश्नों के लिए 4 विकल्प सुझाए गए हैं, उनमें से सर्वाधिक उचित विकल्प चुनकर उसके संकेताक्षर सहित पूर्ण रूप से लिखिए. ಕೆಳಗಿನ ಪ್ರಶ್ನೆಗಳಿಗೆ 4 ಏನು ಮಾಡಿದ್ದೀವಿ, ಆಯ್ಕೆಗಳನ್ನು ಕೊಟ್ಟಿದ್ದೀವಿ. ಸೊ ಸೂಕ್ತವಾದ ಆಯ್ಕೆಯನ್ನು ಅದರ ಕ್ರಮಾಕ್ಷರದೊಂದಿಗೆ ಆರಿಸಿ ಬರೀಲಿಕ್ಕೆ 3 ಕ್ವಶನ್ಸನ್ನು ವ್ಯಾಕರಣದಿಂದ ಇಟ್ಟಿದ್ದೀವಿ. ಇದೇ ಮಾದರಿ ಪ್ರಶ್ನೆಗಳು ಬರ್ತವೆ. ಮೊದಲ ಪ್ರಶ್ನೆ ಇತ್ತು, ವಿದ್ಯಾಲಯ ಶಬ್ದ ಮೇ ಸಂಧಿ ಹೇ, ಎ ಗುಣ, ಬಿ ಅಯಾದಿ, ಸಿ ವೃದ್ಧಿ, ಡಿ ದೀರ್ಘ. देश प्रेम शब्द में समास है, तत्पुरुष, अव्ययी भाव, द्विगु, कर्मधारय. ಮೂರನೇದು, कहाँ चोट लगी है बेटा, वाक्य में प्रयुक्त विराम चिन्ह ಅಲ್ಪ ವಿರಾಮ, ಅರ್ಧ ವಿರಾಮ, ಪ್ರಶ್ನವಾಚಕ, ಪೂರ್ಣ ವಿರಾಮ. ಈ ಥರ ಪ್ರತಿಯೊಂದು ವ್ಯಾಕರಣದಲ್ಲಿ ಸಂಧಿ, ಸಮಾಸ ಮತ್ತು ವಿರಾಮ ಚಿಹ್ನೆ ಮೇಲೆ ಒಂದೊಂದು ಕ್ವಶನ್ ಅನ್ನು ಕೇಳಿದ್ದೀವಿ. 3 ಪ್ರಶ್ನೆ, 3 ಅಂಕಗಳು. ಇನ್ನು 2ರಲ್ಲಿ ಏಕ ವಾಕ್ಯ में उत्तर लिखे, 1 ವಾಕ್ಯದಲ್ಲಿ ಉತ್ತರಿಸಿರಿ. 2 ಕ್ವಶನ್ಸ್ ಇದ್ದಾವೆ. ಸೊ 2ಕ್ಕೂ ಕೂಡ ಒಂದೊಂದು ಅಂಕ, ಒಟ್ಟು 2 ಅಂಕ. ಪ್ರಶ್ನೆ 4 ಇತ್ತು, ಅಬ್ದುಲ್ ಕಲಾಂ ಜಿ ಕಾ ಜನ್ಮ ಕಹಾ ಹುವಾ. 5ನೇ ಪ್ರಶ್ನೆ ಇತ್ತು, ಪಂಡಿತ್ ರಾಜ್ ಕಿಶೋರ್ ಕ್ಯಾ ಕಾಮ್ ಕರ್ತೆ ಥೇ ಅಂತಕ್ಕಂಥದ್ದು. ಇನ್ನು ಮುಖ್ಯ ಪ್ರಶ್ನೆ 3ರಲ್ಲಿ ಅನುರೂಪತಾ ಬರಿಬೇಕಿತ್ತು. ದಯಾ, ಧರ್ಮ ಕಾ ಮೂಲ, ಪಾಪ ಡ್ಯಾಶ್, ವಿಡಿಯೋ ಕಾನ್ಫರೆನ್ಸ್, ವಿಚಾರ ವಿನಿಮಯ, ಇ ಗವರ್ನೆನ್ಸ್ ಡ್ಯಾಶ್ ಅಂತ. ಸೊ 2 ಕ್ವಶನ್ಸ್ ಇದ್ದಾವೆ, 2 ಮಾರ್ಕ್ಗೆ ಇದೆ. ಇನ್ನು 2 ಅಂಕದ ಪ್ರಶ್ನೆಗಳು. ಸೊ ಒಟ್ಟು 5 ಪ್ರಶ್ನೆಗಳನ್ನು ನಾವೇನು ಮಾಡಿದ್ದೀವಿ, ಹಾಕಿದ್ದೀವಿ. 8ನೇ ಪ್ರಶ್ನೆ ಇತ್ತು, ಜೈನುಲ್ ಆಬ್ದೀನ್ ನಮಾಜ್ ಕೆ ಬಾರೆ ಮೇ ಕ್ಯಾ ಕಹತೆ ಥೇ. ಜೈನುಲ್ ಆಬ್ದೀನ್ ನಮಾಜ್ ಬಗ್ಗೆ ಏನು ಹೇಳ್ತಾ ಇದ್ರು. ಇದು ಕೂಡ 2 ಅಂಕಕ್ಕೆ ಪ್ರಶ್ನೆ, ಮೇರಾ ಬಚ್ಪನ್ ಪಾಠದ್ದು. ಬಸಂತ್ ಏಕ್ ಇಮಾನ್ದಾರ್ ಲಡ್ಕಾ ಹೇ ಕೈಸೆ. ಬಸಂತ್ ಒಬ್ಬ ಪ್ರಾಮಾಣಿಕ ಹುಡುಗ ಹೇಗೆ. ಸೋಷಿಯಲ್ ನೆಟ್ವರ್ಕಿಂಗ್ ಏಕ್ ಕ್ರಾಂತಿಕಾರಿ ಖೋಜ್ ಹೇ ಕೈಸೆ. ಸೋಷಿಯಲ್ ನೆಟ್ವರ್ಕಿಂಗ್ ಅಂತಕ್ಕಂಥದ್ದು ಒಂದು ಕ್ರಾಂತಿಕಾರಿ ಅನ್ವೇಷಣೆ ಹೇಗೆ.
ಮನುಷ್ಯ ಕೆ ಜೀವನ್ ಮೇ ಪ್ರಕಾಶ್ ಕಬ್ ಫೈಲ್ತಾ ಹೈ, ಮನುಷ್ಯನ ಜೀವನದಲ್ಲಿ ಸೊ ಬೆಳಕು ಅಂದ್ರೆ ಪ್ರಕಾಶ ಯಾವಾಗ ಏನಾಗ್ತದಪ್ಪ ಅಂತಂದ್ರೆ ಬೀಳ್ತದ, ಯಾವಾಗ ಹರಡ್ತದ ಅಂತ ಕೇಳಿದ್ದಾರೆ. ಮಹಾತ್ಮ ಗಾಂಧಿ ಕಾ ಸತ್ಯ ಕಿ ಶಕ್ತಿ ಕೆ ಬಾರೆ ಮೇ ಕ್ಯಾ ಕಥನ್ ಹೈ. ಎಸ್, ಸತ್ಯ ಕುರಿತು ಆಗಿರ್ತಕ್ಕಂಥ ಸತ್ಯದ ಶಕ್ತಿಯ ಬಗ್ಗೆ ಗಾಂಧೀಜಿಯವರು ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಅದೇನು ಅಂತ ಸೊ ಟೋಟಲಿ 5 ಕ್ವಶನ್ಸ್ ಅನ್ನು ಕೇಳಿದ್ದೀವಿ. ಒಂದೊಂದು ಕ್ವಶನ್ಗೆ 2 ಮಾರ್ಕು. ಸೊ ಟೋಟಲಿ 10 ಮಾರ್ಕ್ಗಳನ್ನ 2 ಅಂಕದ ಕ್ವಶನ್ಸ್ಗಳಿಗೆ ಇದಾವೆ. ಇನ್ನ ಎಸ್ 3 ಅಂಕದ ಪ್ರಶ್ನೆಗೆ ಬರೋಣ. ಕ್ವಶನ್ ನಂಬರ್ 5 ದಲ್ಲಿ ನಿಮ್ನಲಿಖಿತ ದೋಹೆ ಕಾ ಭಾವಾರ್ಥ ಅಪ್ನೆ ಶಬ್ದೋ ಮೇ ಲಿಖಿಯೇ. ಸೊ ಒಂದು ದೋಹಾ ಇದೆ, ಈ ದೋಹೆಯ ಭಾವಾರ್ಥವನ್ನ ತಾವೇನ್ ಮಾಡಬೇಕು ವಿದ್ಯಾರ್ಥಿಗಳೇ, ಎಸ್ ಭಾವಾರ್ಥವನ್ನ ನಿಮ್ಮ ಶಬ್ದಗಳಲ್ಲಿ ಬರೀಬೇಕು. ಒಂದೇ ದೋಹಾ ಇದೆ, 3 ಅಂಕ. ಮುಖಿಯಾ ಮುಖಸೋ ಚಾಹಿಯೇ ಖಾನ ಪಾನಕೋ ಏಕ, ಪಾಲೈ ಪೋಸೈ ಸಕಲ ಅಂಗ ತುಳಸಿ ಸಹಿತ ವಿವೇಕ. ಈ ತರ FA2 ಕ್ವಶನ್ ಪೇಪರ್ ಅಲ್ಲಿ ನಾವೇನ್ ಮಾಡಿದ್ದೀವಿ ವಿದ್ಯಾರ್ಥಿಗಳೇ, ತಮಗೆ 20 ಅಂಕದ ಒಂದು ಕ್ವಶನ್ ಪೇಪರ್ನ ಸೆಟ್ ಮಾಡಿದ್ದೀವಿ. ಕ್ವಶನ್ಸ್ಗಳು ತುಂಬಾನೇ ಇಂಪಾರ್ಟೆಂಟ್ ಇದಾವೆ, ವೇಟೇಜ್ ಇದಾವೆ, ಬಹಳ ನಿಮಗೆ ಆನ್ಯುವಲ್ ಎಕ್ಸಾಮ್ಗೆ ಹೆಲ್ಪ್ ಆಗುವ ಹಾಗೆ ನಾವು ಕ್ವಶನ್ ಪೇಪರನ್ನು ಏನು ಮಾಡಿದ್ದೀವಿ ಅದೇ ಮಾದರಿಯಲ್ಲಿ ಸೆಟ್ ಅನ್ನು ಮಾಡಿದ್ದೀವಿ. ಸೊ ನಾವು FA1 ಅಲ್ಲಿನೂ ಕೂಡ ಕ್ವಶನ್ ಪೇಪರನ್ನು ಹಾಕಿದ್ದೀವಿ. FA3, FA4 ಮಿಡ್ ಟರ್ಮ್ ಎಕ್ಸಾಮಿನೇಷನ್ ಸೀರೀಸ್ ಮತ್ತು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಗಳು ಕೂಡ ಸಹಿತ ಬಹಳಷ್ಟು ವಿಡಿಯೋಗಳು ಚಾನಲ್ನಲ್ಲಿ ಇದಾವೆ, ತಾವುಗಳು ನೋಡ್ಬೋದು. ಮತ್ತೆ ಸೊ FA3 ಕ್ವಶನ್ ಪೇಪರ್ ಜೊತೆಗೇನು ಕೂಡ ನಾನು ಏನು ಮಾಡ್ತೀನಿ, ಸೊ ತಮಗೆ ವಿಡಿಯೋವನ್ನು ಪೋಸ್ಟ್ ಮಾಡ್ತೀನಿ. ಉತ್ತರಗಳನ್ನು ತುಂಬ ಸರಳವಿದ್ದಾವೆ. ತಾವು ಒಂದ್ಸರಿ ಪುಸ್ತಕದಲ್ಲಿ ಇರ್ತಕ್ಕಂಥ ಪ್ರಶ್ನೋತ್ತರಗಳನ್ನು ನೋಡಿದ್ದೆ ಆದ್ರೆ ಉತ್ತರಗಳನ್ನು ಬರೀಬಹುದು. ಉತ್ತರ ಕೊಡ್ತಕ್ಕಂಥ ಅವಶ್ಯಕತೆ ಇಲ್ಲ, ಯಾಕೆಂದ್ರೆ ಇಟ್ಸ್ ಓನ್ಲಿ ಫಾರ್ ದ ಕ್ವಶನ್ ಪೇಪರ್ ವಿಡಿಯೋ. ತಮಗೆ ಕ್ಲಿಯರ್ ಆಗ್ತದೆ ಅಂತ ಅನ್ಕೊಂಡಿದ್ದೀನಿ. ಸೊ ಏನಾದರೂ ಈ ಕ್ವಶನ್ ಪೇಪರ್ ಬಗ್ಗೆ ಡೌಟ್ ಇದ್ರೆ ತಾವೇನು ಮಾಡ್ಬೋದು ಅಂತಂದ್ರೆ ಕಮೆಂಟಲ್ಲಿ ಪಿನ್ ಅನ್ನು ಮಾಡ್ಬೋದು. 8 ಮತ್ತು 9ನೇ ತರಗತಿಯ ವಿಡಿಯೋಗಳನ್ನ FA2 ಕಲಿಕಾ ಚೇತರಿಕೆ ಬೇಸ್ಡ್ ಕ್ವಶನ್ ಪೇಪರ್ ಅನ್ನು ನಾವು ಪೋಸ್ಟ್ ಅನ್ನು ಮಾಡ್ತಾ ಇದ್ದೀವಿ. ವಿಡಿಯೋ ಲೈನಪ್ ಅಲ್ಲಿ ಇದೆ, ತಾವುಗಳು ನಿರೀಕ್ಷೆಯನ್ನ ಮಾಡಬೇಕು. ಸೊ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ಅವಶ್ಯವಾಗಿ ಒಂದು ಲೈಕ್ ಮಾಡಿ, ಶೇರ್ ಮಾಡಲು ಮರೆಯದಿರಿ. ಮತ್ತೆ ಸಿಗುವ ಹೊಸದಾಗಿ